ಸರ್ ವೆಲ್ಕಮ್ ಸರ್ ನಮ್ಮ ಕನಸಿನ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಏನು ಸರ್ ಫುಲ್ ಗೆಟಪ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಅಲ್ಲಂಗಿದ್ರಿ ಇಲ್ಲಿಂಗಿದ್ದೀರಾ? ಅಲ್ಲಿದ್ದಾಗ ಹಂಗೆ ಇಲ್ಲಿದ್ದಾಗ ಹಿಂಗೆ ಸರ್. ವೆಲ್ಕಮ್ ಸರ್, ಥ್ಯಾಂಕ್ ಯು. ಆಗ ನಮ್ಮ ತಂದೆಯವರು ಫ್ಯಾಕ್ಟ್ರಿಗೆ ಸೇರ್ಸೋಣ ಅಂದರು. ಇಲ್ಲಿ ಅದೇ ಟಿ ವಿ ಎಸ್ಸು ಇಲ್ಲಾಂದರೆ ಎಸ್ ಕುಮಾರ್ಗೆ. ನಮ್ಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ 4 ಗೋಡೆ ಮಧ್ಯದಲ್ಲಿ ಒಬ್ಬ ಸಾಹುಕಾರನ್ನ ಇಂಪ್ರೂವ್ ಮಾಡಬೇಕು. ಫೇಲ್ ಆಯಿತು. ಫೇಲ್ ಆದ ತಕ್ಷಣ ಸೈಕಲ್ ಹೊಡ್ಕೊಂಡು ಮೈಸೂರು ವಿದ್ಯಾಪುರಂಗೆ 30 ರೂಪಾಯಿ ನಮ್ಮ ಕೂಲಿ. ಅವಾಗ ಬಿಲ್ಡರ್ ಆಗಬೇಕು ಅಂತ ಅವತ್ತೇ ಕನ್ಸ್ಕೊಂಡಿದ್ದೀರಾ ಸರ್? ಬಿಲ್ಡ್ರ್ ಆಗ್ಬೇಕಂತ ಕನ್ಸ್ಕೊಂಡಿರಲಿಲ್ಲ, ನಾನು ಮೇಸ್ತ್ರಿ ಆಗ್ಬೇಕಂತ ಕನಸಿತ್ತು. ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಾವು ನೋಡ್ಸಕ್ಕೆ ಬರೋಲ್ಲ, ನಾವು ರವಿಚಂದ್ರನ್ ಫ್ಯಾನ್ ಅಲ್ವೇ, ಅದರಿಂದ ಕೊಟ್ಟಿದ್ದಾರೆ. ಆಮೇಲೆ ನಾವು ಗಾರೆ ಕೆಲಸ ಕಲೀಲೇಬೇಕು ಅಂದ್ಬಿಟ್ಟು 98ರಲ್ಲಿ 99 2001ರಲ್ಲಿ ಟರ್ನಿಂಗ್ ಪಾಯಿಂಟು. ಓಕೆ. ಆವಾಗ ಕೈ ಏಟಾಗ್ಬಿಡ್ತು ನನಗೆ. ಆ ಕೈ ಏಟಾಗದಾಗೆ ನನಗೆ ಮೈಂಡು ಬ್ಲಾಕ್ ಆಗ್ಬಿಡೋದು. 6 ತಿಂಗಳು ಆದಮೇಲೆ ಈ ಜೀವನ ಏನು ಮಾಡೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಹೋಯ್ತು. ಇಲ್ಲ ಅವನಿಗೊಂದು ಮಾತು ಹೇಳೋದು, ಅವನು ಯಾರೋ ಮಂಗಳೂರನ್ನ ಸೇಲ್ಸ್ಮನ್, ಇಲ್ಲಿ ಮಂಗಳೂರಲ್ಲಿ ಬಂದು ಎಂತೆಂಥವ್ರು ಉದ್ಧಾರ ಆಗಿದ್ದಾರೆ, ನೀನು ಇಲ್ಲಿಂದ ತಿರುಗಿ ನೀವು ಮೈಸೂರಿಗೆ ಹೋಗ್ಬೇಕು, ಮೈಸೂರಲ್ಲಿ ನೀನು ಏನು ಊಟ ತಲೆಯಕ್ಕೂ ಲಾಯಕ್ಕಿಲ್ಲ ಅಂದ್ಬಿಟ್ಟು ಯುದ್ಧ ಮಾಡ್ಕೊಂಡೆ ಕೆಲಸದಿಂದ ಬರೋದು, ನಿದ್ದೆ ಮಾಡೋದು, ಕನಸ್ಕೊಳೋದು, ಸಿಂಗಾಪುರ್ಗೆ ಹೋಗ್ಬೇಕು, ಮಲೇಷ್ಯಾಗೆ ಹೋಗ್ಬೇಕು, ಒಂದು ಕಾರ್ ತಗೋಬೇಕು, ಒಂದು ಮನೆ ತಗೋಬೇಕು ಅಂತ. ಅದಕ್ಕೆ ಏನು ಬೇಡ, ಬರೀ ಕನಸು ಅಂತಲೇ ಹೇಳೋಣ ಅಂದ್ಬಿಟ್ಟು ಆ ಥರ ಹೆಸರಿಟ್ಟದು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಿಮ್ಮ ಮುಂದೆ ಒಂದು ಹೊಸ ಮನೆ, ಒಂದು ಹೊಸ ವ್ಯಕ್ತಿ, ಒಂದು ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀವಿ. 30 ರೂಪಾಯಿ ಕೂಲಿ ಕೆಲಸಕ್ಕೋಸ್ಕರ ಮೈಸೂರಿಗೆ ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ದಿನ ಒಬ್ಬ ದೊಡ್ಡ ಬಿಲ್ಡರ್ ಆಗಿ ಅವ್ರ ಊರಲ್ಲಿ ಅವ್ರ ಕನಸಿನ ಮನೆನ ಕಟ್ಟಿ ಇನ್ನೂ ಎಷ್ಟೋ ಮನೆಗಳನ್ನ ಕಟ್ತಾ ಇರೋಂಥ ಒಬ್ಬ ವ್ಯಕ್ತಿ. ಗುರುಗಳೇ, ರವಿ ಸರ್ ಬರೋಕ್ಕೆ ಹೇಳಿದ್ರು, ಇದ್ದಾರಾ? ಓ, ನಾವೇ ಸರ್ ರವಿ ಅವರು. ಸಾರಿ, ಗಾಡಿ ಮಿತ್ತಿದ್ದಾರೆ ನೋಡ್ಬಿಟ್ಟು ಯಾರೋ ಬೇರೆ ಅನ್ಕೊಂಬಿಟ್ಟೆ ಸರ್. ಐಮ್ ಸಾರಿ, ಲೇಟಾಗೋಯ್ತು ಬಂದಿದ್ದು, ದಯವಿಟ್ಟು ಕ್ಷಮಿಸಿ. ನಮ್ಮ ಕೆಲಸ ನಾವು ಮರೆಯೋಕ್ಕಾಯ್ತು ಸರ್. ಅದಕ್ಕೆ ನೀವು ದೊಡ್ಡ ಬಿಲ್ಡರ್ ಆಗಿರೋದು ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಬಗ್ಗೆ ಸುಮಾರು ಕೇಳ್ಪಟ್ವಿ. ಒಬ್ಬರು 30 ರೂಪಾಯಿ ಕೂಲಿಗೆ ಬಂದವರು ಇವತ್ತು ಬಿಲ್ಡರ್ ಆಗಿ ಸುಮಾರು ಮನೆಗಳು ಕಟ್ಟಿದ್ದೀರಾ. ನೀವು ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ ನಿಮ್ಮೂರಲ್ಲಿ ಅಂತ ಕೇಳ್ಪಟ್ವಿ. ಎಷ್ಟೋ ಜನ ಸರ್ ಅವ್ರ ಲೈಫಲ್ಲಿ ಮನೆ ಕಟ್ಟಿರ್ತಾರೆ, ಕಟ್ಟಬೇಕು ಅಂತ ಇರ್ತಾರೆ, ಅರ್ಧಕ್ಕೆ ನಿಂತೋಗಿರುತ್ತೆ ಅಥವಾ ಕಟ್ಟೋಕ್ಕಾಗಿರಲ್ಲ. ಅವ್ರಿಗೊಂದು ಸಲ ಬರಬೇಕು ಸರ್, ಅವ್ರಿಗೊಂದು ಆಸೆ ಬರಬೇಕು. ನಿಮ್ಮ ಹತ್ರ 0 to ಹೀರೋ ಆದವ್ರ ಕಥೆನ ಕೇಳಿಸ್ಕೊಂಡು ಅಟ್ಲೀಸ್ಟ್ ಒಬ್ಬರೋ ಇಬ್ಬರೋ ಆ ಸಲ ಬಂದರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಸಾರ್ಥಕ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಸರ್. ದಯವಿಟ್ಟು ನಿಮ್ಮ ಮನೆ ಏನು ಮಾತಾಡುತ್ತೆ, ನೀವು ಆ ಮನೆ ಬಗ್ಗೆ ಏನು ಮಾತಾಡ್ತೀರಾ ಅಂತ ತಿಳಿಸ್ಕೊಡಿ ಸರ್. ಖಂಡಿತ ಬನ್ನಿ ಸರ್, ನಮ್ಮೂರಿಗೆ ಕನಸಿನ ಮನೆ. ಖಂಡಿತ ಮಾತಾಡೋಣ ಬನ್ನಿ. ಖಂಡಿತ ಸರ್. ಸಂತೋಷ್ ಪಾಟ್ಲಾಕ್ಬಿಡಪ್ಪ. 30 ರೂಪಾಯಿ ಗಾರೆ ಕೆಲಸಕ್ಕೆ ಬರ್ತಾಯಿದ್ದವ್ರು ಮೈಸೂರಿಗೆ ಎಂಥ ಮನೆ ಕಟ್ಸಿದ್ದಾರೆ, ಪಕ್ಕದಾಗ ಕಟ್ಸಿದ್ದಾರೆ. ಸರ್ ವೆಲ್ಕಮ್ ಸರ್ ನಮ್ಮ ಕನಸಿನ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಏನು ಸರ್ ಫುಲ್ ಗೆಟಪ್ ಚೇಂಜ್ ಮಾಡಿಬಿಟ್ಟಿದ್ದೀರಾ? ಅಲ್ಲಂಗಿದ್ರಿ ಇಲ್ಲಿಂಗಿದ್ದೀರಾ? ಅಲ್ಲಿದ್ದಾಗ ಹಂಗೆ ಇಲ್ಲಿದ್ದಾಗ ಹಿಂಗೆ ಸರ್. ವೆಲ್ಕಮ್ ಸರ್, ಥ್ಯಾಂಕ್ ಯು. ಬನ್ನಿ ಸರ್. ಸರ್, ಡೋರ್ ಚೆನ್ನಾಗಿದೆ ಸರ್. ಯಾವ ವುಡ್ಡು ಸರ್? ಟೀಕ್ ವುಡ್ ಸರ್. ಇದು ನಮ್ಮ ಕಾರ್ಪೆಂಟ್ರೇ ಮಾಡಿರೋದು. ಇದು ಆಮೆ ಬಾಗಿಲು. ಇದು ಮಧ್ಯದಲ್ಲಿ ಲಕ್ಷ್ಮೀ ತಾಯಿ ಇದ್ದಾರೆ, ಅದರಿಂದ ನಮ್ಗೆ ಮಾಡಿಸಿದ್ವಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗೆ ಸರ್ ನಿಮ್ಮ ಜರ್ನಿ? 30 ರೂಪಾಯಿ ಜರ್ನಿ ಇಷ್ಟು ದೊಡ್ಡ ಮನೆ ತನಕ ಕರ್ಕೊಂಡು ಬಂದಿದೆ. ಬನ್ನಿ ಸರ್, ಕುಂತ್ಕೊಂಡು ಮಾತಾಡೋಣ. ಬನ್ನಿ ಸರ್. ಸರ್ ನಮಸ್ಕಾರ. ಇದು ನಮ್ಮೂರು ಬಂದಿದ್ದು ದಡದಳ್ಳಿ ಸರ್. ಇದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಇದೇ ಊರೇ. 1ನೇ ತರಗತಿಯಿಂದ 4 ಗಂಟೆ ಇಲ್ಲೇ ಓದ್ದ. 5, 6, 7 ಕಡ್ಕೊಳ, 8, 9 SLC ಮಾತ್ರ ಸಿಂಧೋಳಿಲಿ ಮಾಡೋದು. ಸಿಂಧೋಳಿ SLC ಫೇಲ್ ಆಗೋಯ್ತು ನಮ್ಮದು. ಫೇಲ್ ಆಗೋದ್ಮೇಲೆ ಮುಂದೇನು ಮಾಡೋದು ಅನ್ನೋದೇ ನಮಗೆ ಒಂದು ಇದಾಯಿತು, ಕಾತರ. ಆಗ ನಮ್ಮ ತಂದೆಯವರು ಫ್ಯಾಕ್ಟ್ರಿಗೆ ಸೇರ್ಸೋಣ ಅಂದರು. ಇಲ್ಲಿ ಅದೇ ಟಿ ವಿ ಎಸ್ಸು ಇಲ್ಲಾಂದರೆ ಎಸ್ ಕುಮಾರ್ಗೆ. ನಮ್ಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ 4 ಗೋಡೆ ಮಧ್ಯದಲ್ಲಿ ಒಬ್ಬ ಸಾಹುಕಾರನ್ನ ಇಂಪ್ರೂವ್ ಮಾಡ್ಬೋದು. ಈಗ ಇಲ್ಲಿ ಯಾವ್ದಾರ ಒಂದು ಬೇರೆ ಕೆಲಸ ಮಾಡಿದ್ರೆ ಯಾರ್ಯಾರು ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಆಗ ನಂಗೆ ಗಾರೆ ಕೆಲಸಕ್ಕೆ 95ರಲ್ಲಿ ನೀವು SLC ಫೇಲ್ ಆಯಿತು. ಫೇಲ್ ಆದ ತಕ್ಷಣ ಸೈಕಲ್ ಹೊಡ್ಕೊಂಡು ಮೈಸೂರು ವಿದ್ಯಾಪುರಂಗೆ 30 ರೂಪಾಯಿ ನಮ್ಮ ಕೂಲಿ. ಅವಾಗ ಓಕೆ ಸರ್. ಓಕೆ, 30 ರೂಪಾಯಿ ಒಂದು ದಿನಕ್ಕೆ. ಓಕೆ ಸರ್. ತಿರ್ಗಾ ಸಂಜೆ 6 ಗಂಟೆ ಬರಬೇಕು, 7:30 ಹೋಗ್ಬೇಕು. ಓಕೆ, ಬೆಳಗ್ಗೆ 7:30 ಹೋಗಿ ಸಂಜೆ 6ಗೆ ಮುಗಿಸ್ಕೊಂಡು ಅದೇ ಮಾಮೂಲಿ ದಿನಗೂಲಿ. ಆ ಕಡೆಯಿಂದ ಬರ್ಬೇಕಾದ್ರೆ ಜನನೇ ಇರ್ತಿತ್ತಿಲ್ಲ, ತುಂಬ ಕಷ್ಟ ಆವಾಗ ಬರ್ಬೇಕಾದ್ರೆ. SLC ಆದಮೇಲೆ ಈಗ 2 ವರ್ಷ ನೀವು 10th ಆದಮೇಲೆ ಡೈರೆಕ್ಟು ಗಾರೆ ಕೆಲಸಕ್ಕೆ ಹೊಂಟೋಗ್ಬಿಟ್ಟು ಇನ್ನು ಯಾವ ಕೆಲಸನೇ ಇರಲಿಲ್ಲ. ದಾರಿ ಮಾಡಿದ್ರೆ ಒಂದು ಕೆಲಸ ಮಾಡೋಣ, ಈ ಮನೆ ಕಟ್ಟೋದು ಮಾಡಿದ್ರೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ಈಗ ನಾವು ಕೆಲಸ ಕಲಿಬೋದು ಅಂದ್ಬಿಟ್ಟು ಮೈಂಡಲ್ಲೇ ಫಸ್ಟೇ ಫಿಕ್ಸ್ ಆಗ್ಬಿಟ್ಟೆ ನಾನು. ಅಂದರೆ ಒಂದು 3 ವರ್ಷ ಗಾರೆ ಕೆಲಸ, ಒಂದು 10 ವರ್ಷ 16 ವರ್ಷ ಮೇಸ್ತ್ರಿ ಇದು
ಮೇಸ್ತ್ರಿ ಕೆಲಸ ಏನೋ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೆ, ಇದೇ ನನ್ನ ಕನಸು. ನಾನು ಹಾಕಂದ್ರಿ ಡೇ ಒನ್ನೇ ನಿಮಗೆ ಗೊತ್ತಾಯಿತು ನಾನು ಗಾರೆ ಕೆಲಸ ಮಾಡ್ಕೊಂಡು ಬಿಲ್ಡರ್ ಆಗಬೇಕು ಅಂತ ಅವತ್ತೇ ಕನ್ಸ್ಕೊಂಡಿದ್ದೀರಾ ಸರ್? ಬಿಲ್ಡ್ರ್ ಆಗ್ಬೇಕಂತ ಕನ್ಸ್ಕೊಂಡಿರಲಿಲ್ಲ, ನಾನು ಮೇಸ್ತ್ರಿ ಆಗ್ಬೇಕಂತ ಕನಸಿತ್ತು. ಅಂದರೆ ನಾನು 3 ವರ್ಷ ಕಮಾಟಿ ಕೆಲಸ ಮಾಡಿದೆ, 6 ವರ್ಷ ಗಾರೆ ಕೆಲಸ ಮಾಡಿದೆ. ಇನ್ನು 6 ವರ್ಷ ನನ್ನ ಮೇಸ್ತ್ರಿ ಆದ್ರೂ ನಾನು ತಿರ್ಗಾ ಸೈಕಲ್ ಹೊಡ್ಕೊಂಡು ನನ್ನ ಗಾರೆ ಕೆಲಸಕ್ಕೆ ಮಾಡಿದೆ. ನಾನು ಅಲ್ಲಿಗೆ 14 ವರ್ಷ ಗಾರೆ ಕೆಲಸ ಮಾಡಿದೆ ಟೋಟಲ್ಲು. ಮೇಸ್ತ್ರಿ ಆಗಿದ್ರು. ಓಕೆ 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 14 ವರ್ಷ ಗಾರೆ ಕೆಲಸ. ಅವಾಗ ನನಗೆ ಮನ್ಸು ಅನ್ಸಿದ್ದು ಇದೇನು ಇನ್ನೂ ಸಾಕಾಗಲ್ಲ, ಏನೋ ಮಾಡಬೇಕು, ಮಕ್ಕಳೆಲ್ಲ ಓದಿಸ್ಬೇಕು. ಈಗ ನಾವೇನೋ ಓದಲಿಲ್ಲ, ಮಕ್ಕಳು ಓದಿಸ್ಬೇಕು ಅಂದಾಗ ಮೈಂಡು ಬಂದಿದೆ ಬಿಲ್ಡರ್ ಆಗ್ಬೇಕು ಅಂತ. ಅವಾಗ ಬಿಲ್ಡರು ಒಂದು ಕನ್ಸ್ಕೊಂಡ್ರಿ? ಕನ್ಸ್ಕೊಂಡದು. ಬನ್ನಿ ಸರ್, ನಿಮ್ಮ ಕನಸನ್ನ ಮಾತಾಡ್ತಾ ಹಂಗೆ ಮನೆ ತೋರಿಸಿ, ಮನೆ ನೋಡ್ಕೊಂಡು ಮಾತಾಡ್ತಾ ಮುಂದೆ. ಸರ್ ಇದು ಹಾಲು ಇದು. ಹಾಂ ಸರ್. 13 ಅಡಿ, ಹಿಂಗೆ 27 ಅಡಿ ಬಂದೈತೆ ಇದು. ಓಕೆ. ನಾವು ರಾಜಸ್ಥಾನದವ್ರು ಕರೆಸ್ಬಿಟ್ಟು ಟೀ ಕುಡ್ ಮಾಡಿಸಿದ್ದು. ಓಕೆ. ಯಾವುದು ಟಿ ವಿ ಕನ್ನಡ್ಸ್ ಎಲ್ಲ ಪ್ರತಿಯೊಂದು. ಮತ್ತು ಇದು POP ನನಗೆ ಇಷ್ಟ ಆಗಲಿಲ್ಲ. ಏನಕ್ಕೆ ನಾವು ಗಾರೆ ಕೆಲಸ ಮಾಡೋದಲ್ವ, ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಫುಲ್ಲು ಕಾರ್ನಿಸ್ ಎಲ್ಲ ಓಕೆ ಓಕೆ ಮಾಮೂಲಿ ಇವತ್ತು ಗಾರೆಲ್ಲೇ ಮಾಡಿರೋ ಅಂತ ಗಾರೆಲ್ಲೇ ತಾರಸಿನೇ ಇದ್ರಲ್ಲಿ ಮಾಡಿದ್ರೆ. ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿದ್ದು? ಸರ್ ಇದು 2018ರಲ್ಲಿ 17ರಲ್ಲಿ ಶುರು ಮಾಡ್ದೆ. 2018 18ಕ್ಕೆ ಫೈನಲ್ ಆಯ್ತು. ಫೈನಲ್ ಮಾಡಿದ್ರೆ 6ನೇ ತಿಂಗಳು ಗ್ರೂಪ್ ಪ್ರವೇಶ. ಓಕೆ 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 ಸರ್. 18 ತಿಂಗಳು ಕೆಲಸ ಇಟ್ಟಿತ್ತು ಸರ್ ಇದು. ಮನೆ ಫುಲ್ ಡೆಕೋರೇಟ್ ಮಾಡಿದ್ದೀರಾ? ತಂದೆ ತಾಯಿನ ಸರ್ ಅದು? ಅವರು ನಮ್ಮ ತಾತ. ಓಕೆ, ನಿಮ್ಮ ತಾತ. ಇವರು ನಮ್ಮ ತಾಯಿ. ಓಕೆ ಓಕೆ ಸರ್. ಫುಲ್ ಎಲ್ಲ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿ ಫುಲ್ ಎಲ್ಲ ರೆಡಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ ಸರ್. ಸೋಫಾ ಸೆಟ್ ಎಲ್ಲ ಭಾಳ ಜೋರಾಗಿದೆ ಸರ್. ಎಲ್ಲ ನ್ಯಾಚುರಲ್ ತಂದಿದ್ದು ಸರ್. ಚೆನ್ನಾಗಿದೆ ಸರ್, ಸೋಫಾ ಸೆಟ್ ಎಲ್ಲ ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ ಎಲ್ಲ ಏನೇನೋ ಮಾಡಿದ್ದೀರಾ. ಎಲ್ಲ ನಮ್ಮ ಮಕ್ಕಳುಗಳೇ ಚೆನ್ನಾಗಿದೆ. ಗಿಟಾರ್ ಬೇರೆ ಇಟ್ಬಿಟ್ಟಿದ್ದೀರಾ ಸರ್. ನಮ್ಮ ಮಿಸ್ಸಸ್ ಅವ್ರು ಕೊಟ್ಟಿರೋದು ಗಿಫ್ಟ್ ಇದು. ಮಡದಿನ ಸರ್. ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಾವು ನೋಡ್ಸಕ್ಕೆ ಬರೋಲ್ಲ, ನಾವು ರವಿಚಂದ್ರನ್ ಫ್ಯಾನ್ ಅಲ್ವೇ, ಅದರಿಂದ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ನೆನಪಿಗೋಸ್ಕರ. ಯಾರೇ ನೀನು ಚಲೋ ಅದು ಗಿಟಾರ್ ಅದು ಮಾಡಿ ಸರ್. ಸರ್ ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿದು ಏನಾದ್ರು ಒಂದು ಸಣ್ಣ ಇಂಟ್ರೊಡಕ್ಷನ್ ಸರ್? ಖಂಡಿತ ಸರ್, ಬನ್ನಿ. ರೂಪ ಇವರು ನಮ್ಮ ಮಿಸ್ಸಸ್ಸು. ಅಮ್ಮ ನಮಸ್ಕಾರ. ರೂಪಾದೇವಿ ಅಂತ. ಅವನ ದರ್ಶನ್ ಬರ ಚಂದು ಮಕ್ಕಳು ಇಬ್ಬರು ಮಕ್ಕಳು. ಇಬ್ಬರು ಮಕ್ಕಳು. ಇವನು ಸಿವಿಲ್ ಇಂಜಿನಿಯರ್ ಮಾಡ್ತಿದ್ದಾನೆ. ಓಕೆ. ಅವ್ರನ್ನೂ ಗೈಡ್ ಮಾಡ್ತೀನಿ. MBA ಮಾಡ್ತಿದ್ದಾನೆ. ಓಕೆ. ಹಾಯ್ ಸರ್, ಬನ್ನಿ. ಚಂದ್ರು ಅಂತ. ನಾನು ಕನಸಿನ ಮನೆ ಕಟ್ಟಿರ್ಬೋದು, ಆದರೆ ಮೇಂಟೆನೆನ್ಸ್ ಮಾಡೋದು ಮಾತ್ರ ಇವ್ರು 3 ಜನ. ಮತ್ತು ನಮ್ಮ ತಂದೆ ಇದ್ದಾರೆ, ಅವ್ರು ಮಾಡ್ತಾರೆ. ನಮ್ಮ ತಾಯಿ ತೀರೋಗ್ಬಿಟ್ರು. ಅವ್ರ ಕನಸು ಒಂದು ಸಿಟಿಲಿ ಕಟ್ಬೇಕಂತಿತ್ತು. ಆದರೆ ನಾವು ಸಿಟಿಲಿ ಕಟ್ಟೋಕ್ಕಾದ್ರೆ ಎಲ್ಲ ತುಂಬ ರೈಟ್ ಜಾಸ್ತಿ ಅಂದ್ಬಿಟ್ಟು ನಾವು ನಮ್ಮ ಊರಲ್ಲೇ ಕಟ್ಬೇಕು ಅನ್ನೋದು ನಮ್ಮದೊಂದು ಆಸೆ ಇತ್ತು. ಸಿಟಿಗಿನ ಜೋರಾಗಿ ಕಟ್ಟಿದ್ದೀರಾ ಸರ್ ಮನೆ? ನಮ್ಮ ಫೀಲಿಂಗ್ಸ್ ಏನು ಅಂತಂದರೆ ಸರ್, ಈಗ ಮೈಸೂರು ಅರಸು ರೋಡಲ್ಲಿ ಕಟ್ಟಿದ್ರು ಅದೇ, ದಡದಲ್ಲಿ ಕಟ್ಟಿದ್ರು ಅಷ್ಟೇ, ನಮ್ಮ ಊರಲ್ಲಿ ಕಟ್ಟಿದ್ರು ಅಷ್ಟೇ. ಸರ್ ಬನ್ನಿ ಸರ್, ಹಾಗೆ ಮಾತಾಡ್ತಾ ಮನೆ ತೋರಿಸಿ, ಮನೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ಇದು ನೋಡಿ, ಇದು ಹಾಲ್ಗು ಮತ್ತು ಡೈನಿಂಗ್ ಹಾಲ್ಗು ಇದು 6 ಅಡಿ ಜಾಗ ಐತೆ. ಯಾಕೆಂದರೆ ದೊಡ್ಡದಾಗಿರ್ಬೇಕು, ಏನೇ ಟೇಬಲು ಡೈನಿಂಗ್ ಹಾಲು ಏನೇ ತಗೋದ್ರೆ. ಇದು ಡೈನಿಂಗ್ ಹಾಲು ಇದು ಸರ್. ಓಕೆ. ಇದು ಸರ್ ಇದು ಡೈನಿಂಗ್ ಏರಿಯಾ. ಎಲ್ಲ ಮನೆಯವರೆಲ್ಲ ಪೂರ್ತಿ ಊಟ ಮಾಡ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಎಲ್ಲೇ ಅಲ್ಲಿ ಇಲ್ಲಿ ಕುಂತ್ಕೊ ಊಟ ಮಾಡ್ಕೋದ್ರೆ ಎಲ್ಲರೂ ಜೊತೆಲಿ ಸೇರಿ ಊಟ ಮಾಡಿದಾಗ ಏನೋ ಒಂಥರ ಖುಷಿ ಇರ್ತದೆ. ಓಕೆ ಸರ್. ಸೊ ಕಿಚನ್ ಇಲ್ಲಿದೆ, ಡೈನಿಂಗ್ ಏರಿಯಾ ಇದು ಬನ್ನಿ ಸರ್ ಸರ್. ಇದು ಪೂಜಾ. ತುಂಬ ದೊಡ್ಡದಾಗಿದೆ ಸರ್ ದೇವ್ರ ಮನೆ. ಮೇಲ್ಗಡೆ ಶಿವನ್ ಬಿಡಿಸಿದ್ದೀವಿ. ಓಕೆ ಓಕೆ ಓಕೆ. ನಮಗಿಷ್ಟ ಶಿವ, ಅದಕ್ಕೆ ಶಿವನ್ ಬಿಡಿಸಿದ್ದೀನಿ. ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಬಂದು ನಮ್ಮದು ಬೆಲ್ಲದೇವ ಭೈರವೇಶ್ವರ ಅಂತ ನಮ್ಮ ಮನೆ ದೇವರು. ಅದನ್ನು ಮೂರ್ತಿ ಇಡೋಂಗಿಲ್ಲ, ಅದು ಲಕ್ಷ್ಮೀ ತಾಯಿ ಅಲ್ವ, ಅದರಿಂದನೇ ಆ ಥರ ಇಟ್ಟು ಮಾಡಿದ್ವಿ. ಇದೆಲ್ಲ ಡೆಕೋರೇಟ್ ನಮ್ಮ ಮಿಸ್ಸಸ್ ಅವ್ರದ್ದೇ. ಓಕೆ. ಎಲ್ಲ ನಾವು ಬರೀ ಕೆಲಸ ಮನ ಮಾಡಿದ್ದೀವಿ ಅಷ್ಟೇ. ಇಷ್ಟೆಲ್ಲ ರೆಡಿ ಮಾಡೋದೆಲ್ಲ ಅವರೇ. ಅವನು ನಮ್ಮ ಮಗ ದರ್ಶನ್ ಮತ್ತು ಚಂದ್ರು ಇಬ್ಬರು ಮಾಡ್ತಾರೆ. ಚೆನ್ನಾಗಿ ಬಂದಿದೆ ಸರ್. ತುಂಬ ದೊಡ್ಡದಾಗಿದೆ, ದೇವ್ರ ಮನೆ ದೊಡ್ಡದಾಗಿದೆ. ಇಲ್ಲಿ ಡೋರ್ಗೂ ಅಷ್ಟೇ ನಮಗೆ ಆಂಜನೇಯ ಸ್ವಾಮಿ ಬೇಕು, ಗಣೇಶ ಬೇಕು. ಈ ಕಡೆ ಬಂದರು ರಾಘವೇಂದ್ರ ಸ್ವಾಮಿ ಬೇಕು, ಆಮೇಲೆ ಇವ್ರು ಬೇಕು ಅಂದ್ಬಿಟ್ಟು ಬಾಗಿಲದು ದೇವ್ರು ಇರ್ಬೇಕು ಅನ್ನೋದು. ಇದು ಟೀಕ್ ಇದೆಯಾ ಸರ್? ಏನು ಸರ್ ಇದು ಟೀಕ್. ಇದು ಟೀಕೆನೆ. ಇಲ್ಲಿ CC ಕ್ಯಾಮ್ರಾ. ನಾವು ಊಟ ಮಾಡ್ಬೇಕಾದ್ರೆ ಯಾರೇ ಬಂದರೂ ಕಾಣ್ಬೇಕು ಅಂದ್ಬಿಟ್ಟು CC ಕ್ಯಾಮ್ರಾ ಮಡಗಿದ್ದೀವಿ. UPS CC ಕ್ಯಾಮ್ರಾ. ಸಣ್ಣ ಒಂದು ಯುಟಿಲಿಟಿ ಸ್ಪೇಸ್ ಥರ ಥರನೂ ಆಗಬೇಕು. ಓಕೆ. ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗ್ಬಿಡೋದು. ಯಾವುದೇ UPS ಅಂದರೆ ಸೈಡಲ್ಲಿ ಇರಬೇಕು. ಓಕೆ ಸರ್. ಇದು ವಾಸ್ತು ಸರ್ ಯಾವ ಥರ ಇದು ಮಾಡಿ? 100% ವಾಸ್ತು ಸರ್, ಪಕ್ಕ. ಇದು ನಾರ್ತ್ ನಮ್ಮದು
ಮನೆ ಈಸ್ಟ್ಗೆ ಡೋರು. ಹಾಂ ಹಾಂ ಹಾಂ. ಅಗ್ನಿ ಮೂಲಲ್ಲಿ ಮಾಮೂಲಿ ನೋಡಿ ಕಿಚನ್. ಓಕೆ, ಕಿಚನ್ ಇಲ್ಲಿ ಬಂದಿದೆ. ಇಲ್ಲಿ ಬಂದೆ ಸರ್. ಓಕೆ ಸರ್. ಇದು ಕಿಚನ್ ಸರ್. ಇದು ಓಕೆ. ಈ ಮಾಮೂಲಿ ನಾವು ಸೇಲ್ ಮನೆಯವರು ಏನು ಮಾಡ್ತೀವಿ ಅದೇ ರೀತಿ ನಮ್ಮನ್ನು ಮಾಡಬೇಕು ನಮಗೆಲ್ಲ ಇಟಲಿ ಕಿಚನ್ನೇ ಮಾಡಿಸಿರೋದು. ಓಕೆ, ಎಲ್ಲ ಮಾಡಿಲ್ಲ ಮಾಡಿಲ್ಲ ಕಿಚನ್ ಎಲ್ಲ ಹಾಕ್ಸಿದ್ದೀರಾ ಸರ್? ಎಲ್ಲ ಚೆನ್ನಾಗಿ ರಾಜಸ್ಥಾನದವ್ರು ಹುಡುಗ ಮಾಡಿತ್ತು. ಎಲ್ಲ ನಾಷ್ಟಲ್ಲಿ ಮಾಡಿಸಿದ ಸರ್? ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಬಂದೈತೆ. ಮೇಂಟೆನೆನ್ಸ್ ಎಲ್ಲ ಮಾಡ್ಕೋತಾರೆ ಏನು. ಓಕೆ ಸರ್. ಸೊ ಇಲ್ಲೊಂದು ಕಿಚನ್ ಇದೆ. ಇದು ಸ್ಟೋವ್ ಮೇಕರ್. ಇದು ಒಂದು ಸ್ಟೋರ್ ರೂಮು ಮಾಡ್ಕೊಂಡಿದ್ದೀರಾ? ಏನೇನು ಎಲ್ಲ ಸಾಮಾನು ಈಗ ನಮ್ಮ ಮನೇಲಿ ಭತ್ತ ಐತೆ ತರಬೇಕು. ಓಕೆ. ಮತ್ತು ಅಕ್ಕಿ ಎಲ್ಲ ಇಲ್ಲೇ ಮುಡಬೇಕು. ಕೆಳಗಡೆ ನೀವು ಒಂದು ಹಾಲು, ಕಿಚನ್ನು, ಡೈನಿಂಗು, ಕೆಳಗಡೆ ಫುಲ್ ಕಂಪ್ಲೀಟ್ ಇದೆ ಮಾಡಿ. ಇದು ಕುಬೇರ ಮೂಲ ಬಂದು ರೂಮು. ಹಾಂ 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 ಹಾಂ. ಓಕೆ, ಸರಿ. ನಮ್ಮ ತಾಯಿ ಮತ್ತು ನಮ್ಮ ತಂದೆ ಹುಡುಗರು ಎಲ್ಲ ಮನೆಗೆ ಹತ್ತಿರ ಇದೆ. ಓಕೆ ಓಕೆ. ಮತ್ತು ಹುಡುಗರಿಗೆ ಬುಕ್ಸು ಎಲ್ಲ ಕೆಳಗಡೆ ಅವರು ಬಿಟ್ಬಿಟ್ಟಿದ್ದೀರಾ? ಕೆಳಗಡೆ ಅವ್ರಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್. ನಮಗೆ ಕಡೆಯ ಬೇಕಂದ್ರೆ ಕಡೆಯನ್ನು ಓದಿಸಿದ್ದೀವಿ. ನೋಡಿ. ಹೌದಾ ಸರ್? ಭಾಳ ಅಲ್ಲೇ ಜೀವನ ಅಲ್ವಾ. ಹಾಂ ಸರ್. ಕಡೆಯೇನು ಇರಲಿ ಅನ್ನೋದು ಎಲ್ಲ ಇದು ಮಾಡಿದ್ದೀವಿ. ಕಡೆಯ ರೆಗ್ಯುಲರಾಗಿ ಕಡೆಯದಲ್ಲೇನ ಏನು ಸರ್? ಸ್ನಾನ ದಿನ ಕಡೆಯ ದಿನ ಸ್ನಾನ ಮಾಡೋದು ಆಲ್ಮೋಸ್ಟು. ಈ ಕಡೆ ಇದೇ ಮೂಲ ಕುಬೇರ ಮೂಲ ಇರೋದ್ರಿಂದ ನಾವು ಆ ಮೂಲ ಏನು ಬೇಡ ಅಂದ್ಬಿಟ್ಟು ಈ ಕಡೆ ಮಾಡೋದು ದೂರನೇ. ಸರ್ ಸಿಂಕು ಫುಲ್ಲು ಹಾರ್ಟ್ ಶೇಪಲ್ಲಿ ಇದೆ ಸರ್? ಏನು ಸರ್ ಸರ ರವಿಚಂದ್ರನ್ ಫ್ಯಾನ್ ಅಲ್ವಾ ಸರ್? ಓಹೋ. ಎಲ್ಲ ಚೆನ್ನಾಗಿರಲಿ ಅನ್ನೋದು ಉದ್ದೇಶ ಸರ್. ಸಿಂಕ್ನ ಹಾರ್ಟ್ ಶೇಪಲ್ಲೇ ಮಾಡಿಸಿದ್ದೀರಾ? ಎಲ್ಲೂ ನೋಡಿಲ್ಲ ಸರ್, ಇದೆ ಫಸ್ಟ್ ಟೈಮ್ ನೋಡ್ತಾರೆ ಅದು ಹಾರ್ಟ್ ಶೇಪಲ್ಲಿರೋ ಸಿಂಕ್ನ. ಬನ್ನಿ ಸರ್ ಮೇಲೆ ಹೋಗೋಣ. ಬನ್ನಿ ಸರ್. ಹಾಗೆ ಇನ್ನೊಂದಷ್ಟು ವಿಚಾರಗಳು ಹೇಳಿ. ಯಾವಾಗ ಸರ್ ಟರ್ನಿಂಗ್ ಪಾಯಿಂಟು ನಿಮ್ಮ ಲೈಫಲ್ಲಿ? ಹೇಳ್ತೀನಿ ಬನ್ನಿ ಸರ್. ಕುಂತ್ಕೊಳ್ಳಿ. ಕೂರಿ. 95ರಲ್ಲಿ ಮೈಸೂರು ಮಾಮಿ ವಿಜ್ಞಾನಪುರ 30 ರೂಪಾಯಿ ಸೈಕಲ್ ಹೊಡ್ಕೋಬೋದು. ಹೌದು ಸರ್, ಹೇಳಿದ್ರಿ. 95, 96, 97 3 ವರ್ಷ ಮಾಮೂಲಿ ಕಮಾಟಿ ಕೆಲಸ. 3 ವರ್ಷಕ್ಕೆ 5 ರೂಪಾಯಿ ಏನೋ ಜಾಸ್ತಿ ಮಾಡಿದ್ರು ಅಷ್ಟೇ. ಆಮೇಲೆ ನಾವು ಗಾರ ಕೆಲಸ ಕಲೀಲೇಬೇಕು ಅಂದ್ಬಿಟ್ಟು 98ರಲ್ಲಿ 99, 2000, 2001ರಲ್ಲಿ ಟರ್ನಿಂಗ್ ಪಾಯಿಂಟು. ಓಕೆ, 2001ರಲ್ಲಿ ಆವಾಗ ನಮ್ಮದು ಮದುವೆ ಫಿಕ್ಸ್ ಆಯಿತು. ನಮ್ಮ ತಾಯಿಯವರು ಅವ್ರ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಡ್ರು. ಆಗ ನಿಮ್ಮ ಮದುವೆ ಆಗಿದೆ ಟರ್ನಿಂಗ್ ಪಾಯಿಂಟು. ಆ ಮದುವಾಗಿ ಟರ್ನಿಂಗ್ ಪಾಯಿಂಟ್ ಅಲ್ಲ ಸರ್, ಮದುವೆ ಅಲ್ಲಿಗೆ ಆಯಿತು ಅಷ್ಟೇ. ಆವಾಗ ನಮ್ಮ ಮಿಸ್ಸಸ್ ಅವರು ಮಾಮೂಲಿ ರೂಪದೇವಿ ಅಂದ್ಬಿಟ್ಟು ಅವರು ಮದುವೆ ಆದ. ನಮ್ಮ ಮಾವರು ಒಬ್ಬರೇ ನಮ್ಮ ಈ ಹುಡುಗನ ಕೊಡಿ, ಈ ಹುಡುಗನ ಕೊಟ್ಟರೆ ಏನಾರು ಬೆಳೀತಾನೆ ಅಂತ ಅವ್ರಿಗೊಂದು ಅದೇನೋ ಅವರಲ್ಲಿ ಕಾನ್ಫಿಡೆನ್ಸ್ ನಿಂತು. ಅವಾಗ ನಮ್ಮ ತಾಯಿ ತಂದೆ ಎಲ್ಲ ನಿಂತು ಮದುವೆ ಮಾಡಿದ್ರು. 2001 ತಿರ್ಗಾ ಗಾರೆ ಕೆಲಸ 1, 2, 3. ಆವಾಗ ಕೈ ಏಟಾಗ್ಬಿಡ್ತು ನನಗೆ. ಆ ಕೈ ಏಟಾಗದಾಗೆ ನನಗೆ ಮೈಂಡು ಬ್ಲಾಕ್ ಆಗ್ಬಿಡೋದು. ಗಾರ ಕೆಲಸ ಇನ್ನು ನಿಲ್ಲಿಸ್ಕೊ. ನಿಮಗೆ ಮುಖ್ಯವಾಗಿ ಬೇಕಾಗಿರೋದೇ ಕೈಗೆ. ಇಲ್ಲಿ ಕೆಲಸ ಮಾಡೋಗೆ ಕೆಳಗಿನ ಬಿದ್ದು ಫ್ರ್ಯಾಕ್ಚರ್ ಆಗ್ಬಿಡ್ತು. ಓಹೋ, ಹೌದಾ ಸರ್? ಅವಾಗ ಏನು ಮಾಡೋದು ಅಂತ 1 ವರ್ಷ ಮನೇಲಿ ರೆಸ್ಟ್ ಮಾಡಿದೆ. 1 ವರ್ಷ ಅಲ್ಲ, 6 ತಿಂಗಳು ರೆಸ್ಟ್ ಮಾಡಿದೆ. ಓಕೆ. 6 ತಿಂಗಳು ಆದಮೇಲೆ ಜೀವನ ಏನು ಮಾಡೋದು ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ಹೋಯಿತು. ಇಲ್ಲ ಹಣ್ಣು ವ್ಯಾಪಾರ ಮಾಡೋಣ, ಇಲ್ಲ ಎಲ್ಲರೂ ವಾಚ್ಮಿಂಗ್ ಮಾಡೋಣ ಅಂತ. ಓಕೆ. ಆಗ ಇಲ್ಲಿ ಪ್ರಜಾವಾಣಿ ಪೇಪರ್ ಬರ್ತಿತ್ತು. 15,000 ರೂಪಾಯಿ ಸಂಬಳ, ಬನ್ನಿ ಮಂಗಳೂರಿಗೆ ಅಂತ ಹೇಳಿದ್ರು. ಅಲ್ಲೋದಾಗ ಯಾವುದೋ ಒಂದು ಫ್ಯಾಕ್ಟ್ರಿ ಅಂತ ನಾನು ಅಂದ್ಕೊಂಡೆ. ಅಲ್ಲೋದ್ರೆ ಸೇಲ್ಸ್ ಮ್ಯಾನ್ ಕೆಲಸ. ಓಕೆ. 2003 10ನೇ ತಿಂಗಳು ಸೇಲ್ಸ್ ಮ್ಯಾನ್ ಕೆಲಸ. ಅಲ್ಲಿ ಮಾಮೂಲಿ ನೈಟಿ ಮಾರೋದು, ಬೆಲ್ಟ್ ಮಾಡೋದು ಎಲ್ಲ. 3 ದಿವಸ ಇದೆ. ನಮ್ಗೆ ಯಾಕೋ ಮಂಗಳೂರು ಹಿಡಿಸ್ಲಿಲ್ಲ. ಅವನೊಂದು ಮಾತು ಹೇಳೋದು, ಅವನು ಯಾರೋ ಮಂಗಳೂರನ್ನು ಸೇಲ್ಸ್ ಮ್ಯಾನು. ಇಲ್ಲಿ ಮಂಗಳೂರಲ್ಲಿ ಬಂದು ಎಂತೆಂಥವ್ರು ಉದ್ಧಾರ ಆಗಿದ್ದಾರೆ. ನೀನು ಇಲ್ಲಿಂದ ತಿರ್ಗಿ ನೀವು ಮೈಸೂರಿಗೆ ಹೋಗಿ, ಮೈಸೂರಲ್ಲಿ ನೀನು ಏನು ಲೋಟ ತಳೆಯೋಕ್ಕೂ ಲಾಯಕ್ಕಿಲ್ಲ ಅಂದ್ಬಿಟ್ಟ. ಆವಾಗ ನಾನು ಬಸ್ ಹತ್ತಿ ಮೈಸೂರಿಗೆ ಬಂದ್ಬಿಟ್ಟು ಇನ್ನೇನು ಕೆಲಸನೂ ಮಾಡೋಕ್ಕಲ್ಲ, ಮಾಡಿದ್ರೆ ಗಾರೆ ಕೆಲಸನೇ ಮಾಡಬೇಕು ಅಂದ್ಬಿಟ್ಟು ತಿರ್ಗಾ ಗಾರೆ ಕೆಲಸಕ್ಕೆ ಹೋದೆ. ಇಷ್ಟೇ ಕೈ ಪೇನ್ ಇದ್ರು. ಓಕೆ. ಕೈ ಪೇನ್ ಇದ್ರು, ಫ್ರ್ಯಾಕ್ಚರ್ ಮಾಡಿದೆ. ಆಗ 2004ರಲ್ಲಿ ನಮ್ಮ ಮಾವರದೇ ಮನಕ್ಕೆ ಲೇಬರ್ಗೆ, ಅಂದರೆ ದಿನಗೂಲಿ ಗೊತ್ತಾಯಿತು. ಒಬ್ಬರಿಗೆ 60 ರೂಪಾಯಿ, ಗಾರೆ ಒಂದೇ 90 ರೂಪಾಯಿ. ಎಷ್ಟು 2004ರಲ್ಲಿ ಅಷ್ಟೇನಾ ಸರ್ ಇದ್ದಿದ್ದು? ಅಷ್ಟೇ ಆಯ್ತು. ಈಗ ಅಪ್ಪ ಇರೋದು ರೈಟ್ ಇಲ್ಲ ಸರಿ. 2004ರಲ್ಲೆಲ್ಲ ಲೇಬರ್ ಬಂದು ಕಮ್ಮಟಿ ಆಳಿಗೆಲ್ಲ 60 ರೂಪಾಯಿ, ಗಾರೆ ಅವ್ರಿಗೆ 90 ರೂಪಾಯಿ. ಒಂದು ಲೋಡ್ ಮಳೆ ಬಂದು 3000, ಇಟ್ಟಿಗೆ 1 ರೂಪಾಯಿ. ಆ ಥರ ಆಗಿ ನಮ್ಮ ಮಾವರ ಕೆಲಸನೇ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಕೂಲಿಯಾಗಿ ಮಾಡಿಕೊಡೋ. ಅವ್ರ ಮನೆ ಕಂಪ್ಲೀಟ್ ಆಯಿತು 1 ವರ್ಷದಲ್ಲಿ. ಆಮೇಲೆ ನಮ್ಮ ರಿಲೇಷನ್ ಅವ್ರದ್ದೊಂದು ಮಾಡ್ದೆ, ಇನ್ನೊಂದು ರಿಲೇಷನ್ ಅವ್ರದ್ದು ಮಾಡ್ದೆ. ಅದಾದಮೇಲೆ ನಮ್ಮ ಮನೆ ಒಂದು ಸ್ಟಾರ್ಟ್ ಮಾಡಿದ್ರು. ಆಗ 2008 ಮತ್ತು 2007 ಬೇರೆಯವ್ರದ್ದೆಲ್ಲ ಕೆಲಸ ಎಲ್ಲ ಮಾಡ್ಕೊತ 8ಕ್ಕೆ ತಿರ್ಗಿ ನನಗೆ ಕೆಲಸ ಇಲ್ಲದಂಗೆ ಆಗೋಯ್ತು. ಈ ಥರ ಫಸ್ಟ್ ಶುರು ಮಾಡಿದರೆ ಅವ್ರ ಮನೆಯೇ ಬಿಲ್ಡರಲ್ಲಿ ಮೇಸ್ತ್ರಿಯಾಗಿ ನೀವು ನಮ್ಮ ಅವ್ರ ಮನೆ ಮಾಡಿದ್ದಾರೆ. ಅದಾದಮೇಲೆ 8ಕ್ಕೆ ಕೆಲಸ ಇಲ್ಲದಂಗೆ ಆಯಿತು. ತಿರ್ಗಿ ಸೈಕಲ್ ತಗೊಂಡು, ಸ್ಕೂಟ್ರು ಇತ್ತು,
ಆದ್ರೆ ಪೆಟ್ರೋಲ್ದು ಸ್ವಲ್ಪ ಪ್ರಾಬ್ಲಮ್ ಐತೆ, ಸೈಕಲ್ ತಗೊಂಡು ತಿರ್ಗಾ ಹೋದ. ಅವಾಗ ಹೋದ್ಮೇಲೆ ಅವಾಗ ಇನ್ನೊಬ್ಬ ಪರಿಚಯ ಆಗಿ ಒಂದು ಕೆಲಸ ಕೊಟ್ಟರು. ಅವಾಗ ಸ್ಟಾರ್ಟ್ ಮಾಡೋದು 9, 10, 11 ಬೇರೆಯವ್ರಿಗೆಲ್ಲ ಕೆಲಸ ಮಾಡಿಕೊಡ್ತೆ. ಅದು ಮಾಡಿಕೊಡ್ಬೇಕಾದ್ರೆ ಅವ್ರು ಮಾಡೋ ಕೆಲಸಗಳು ನನಗಿಷ್ಟ ಆಗಲಿಲ್ಲ. ಅಂದ್ರೆ ನಾನು ಮೇಸ್ತ್ರಿ ಆದ್ರೆ ಗೊತ್ತಾಯ್ತು, ನನ್ನ ಹೆಂಡವ್ರು ಈ ಮೀಟ್ರೆಲ್ಲ ಆ ಮೀಟ್ರೆಲ್ಲ ಹಾಕೋದು ಅನ್ನೋದು ನನಗೆ ಇಷ್ಟ ಆಯ್ತಿಲ್ಲ. ಈಗೆಲ್ಲ ಟೀ ಕುಡ್ ಕೇಳ್ತಾರೆ, ಈ ಬೇವು ಹಾಕಿಸ್ಬಿಡೋದು, ಸ್ವಲ್ಪ ಮಳೆ ಕಮ್ಮಿ ಹಾಕಿಸ್ಬಿಡೋದು, ಸಿಮೆಂಟ್ ಯಾವುದೋ ಹಾಕ್ಸೋದು, ಕಡ್ಪಕ್ಕಲ್ಲಿ ಎಲ್ಲ ನನಗೆ ಅದು ಇಷ್ಟ ಆಗ್ತಿದ್ದಿಲ್ಲ. ನಾವೇ ಏನಾರ ಹೊಸ್ದಾಗಿ ಮಾಡಬೇಕು ಅಂದ್ಬಿಟ್ಟು 2011ರಲ್ಲಿ ನಾವು ಬಿಲ್ಡರ್ ಅದು. ಓಕೆ, 2011ರಲ್ಲಿ 11ರಲ್ಲಿ ಎಂಡಿಂಗಲ್ಲಿ. ಓಹೋ, ನೀವೀಗ ಬಿಲ್ಡರ್ ಆಗಬೇಕು ಅಂದರೆ ನೀವೊಂದು ಕನಸು ಬಿಲ್ಡರ್ಸಾ ಸರ್? ಈ ಮೈಂಡ್ ಅವೆಲ್ಲ ಏನಿರಲಿಲ್ಲ, ಏನೋ ಒಂದು ಕನಸಿತ್ತು. ಓಕೆ ಸರ್, ಆಗ್ಬೇಕು ಅಂತ, ಅದಕ್ಕೆ ಕನಸು ಅಂತಲೇ ಇಟ್ಬಿಡೋದು. ಈಗ ನಾವು ಬರೀ ನಿದ್ದೆ ಮಾಡ್ಕೊಂಡ್ರೆ ಕೆಲಸದಿಂದ ಬರೋದು, ನಿದ್ದೆ ಮಾಡೋದು, ಕನಸ್ಕೊಳ್ಳೋದು, ಸಿಂಗಾಪುರ್ಗೆ ಹೋಗ್ಬೇಕು, ಮಲೇಷ್ಯಾಗೆ ಹೋಗ್ಬೇಕು, ಒಂದು ಕಾರ್ ತಗೋಬೇಕು, ಒಂದು ಮನೆ ಕಟ್ಟಬೇಕು ಅಂತ. ಅದಕ್ಕೆ ಏನು ಬೇಡ, ಬರೀ ಕನಸು ಅಂತಲೇ ಹೇಳೋಣ ಅಂದ್ಬಿಟ್ಟು ಆ ಥರ ಹೆಸರಿಟ್ಟದು. ಆ 2011ರಲ್ಲಿ ಅದು ಈ ಬಿಲ್ಡರ್ ಆಗ್ಬೇಕಾದ್ರೆ ಏನು ಮಾಡೋದು, ದುಡ್ಡು ಬೇಕು. ಏನು ಮಾಡೋದು, ದುಡ್ಡು ಇಲ್ವಲ್ಲ. ಈಗ ನಾವು ಮೇಸ್ತ್ರಿಯಾಗಿ ಸಣ್ಣ ಪುಟ್ಟವೆಲ್ಲ ಕೂಡಿ ಒಂದು 5 ಲಕ್ಷ ರೂಪಾಯಿ ನಮ್ಮದು ಸೇವ್ ಮಾಡ್ಕೊಂಡಿದ್ದು. ಓಕೆ ಸರ್, ನಿಮ್ಮ ಹತ್ರ ಸೇವಿಂಗ್ಸ್ ಒಂದು 5 ಲಕ್ಷ ಇತ್ತು. ಆಗ ಇನ್ನೂ ಅಮೌಂಟ್ ಬೇಕಾಗಿತ್ತು. ಏನು ಮಾಡೋದು ಅಂದಾಗ ನಮ್ಮ ಮಿಸ್ಸಸ್ ಈ ಕತ್ತಲಿರೋದು ಚೈನ್ ಎಲ್ಲನೂ ತೆಗೆದು ಅವರು ಕೊಟ್ಟರು. ನಮ್ಮ ತಾಯಿಯವರು ನಮ್ಮ ತಾತ ಜಮೀನು ಮಡಗಿದ್ರು, ಅದು ನಮಗೆ ಮತ್ತು ನಮ್ಮ ತಮ್ಮ ಇಬ್ಬರಿಗೂ ನಮ್ಮ ತಂದೆನೇ ಕೊಟ್ಟದ್ದು. ಅವರು ಒಂದು 10 ಲಕ್ಷ ರೂಪಾಯಿ ಕೊಟ್ಟರು ನಮ್ಮ ತಾಯಿ, ಮತ್ತು ಮಾಡಿ ಒಳ್ಳೆಯದಾಗಿ ಅದು. ಓಕೆ, ಆವಾಗ ಸ್ಟಾರ್ಟ್ ಆಗೋದು. ಒಂದು 20 ತಂದೆ ತಾಯಿ ಶುರು ಮಾಡಿದ್ದೀರಾ? ಇಲ್ಲ, 11ರಲ್ಲಿ 20 ಲಕ್ಷ ಇಟ್ಕೊಂಡು ಶುರು ಮಾಡಿದ್ರ? 20 ಲಕ್ಷ 16 ಲಕ್ಷ 16 ಲಕ್ಷ 16 ಲಕ್ಷ ಇಟ್ಕೊಂಡು ಶುರು ಮಾಡಿದೆ. ಓಕೆ ಓಕೆ